ಧನ್ಯವಾದಗಳು. ಇವಾಗ ನೆಕ್ಸ್ಟ್ ಭಾಷಣ ಸುಮಿತ ತಂದೆ ಬೀರಪ್ಪ ಈ ವಿದ್ಯಾರ್ಥಿ ಬಂದು ಗಣತಂತ್ರ ದಿವಸದ ಕುರಿತು ಭಾಷಣವನ್ನ ಪ್ರಸ್ತುತಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗೆ ಸ್ವಾಗತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಪ್ರಥಮವಾಗಿ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವದ ದಿನ ಮಹತ್ವಪೂರ್ಣವಾಗಿದೆ. ಇಂದು ನಾವೆಲ್ಲರೂ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಗಣರಾಜ್ಯ ಎಂದರೆ ಜನರಿಂದ ಜನರಿಗಾಗಿ ಜನರ ಮೂಲಕ ನಡೆಯುವ ಆಡಳಿತವಾಗಿದೆ. ಗಣರಾಜ್ಯ ದಿನ ಕೇವಲ ರಜದಿನವಾಗಿಲ್ಲ, ಧ್ವಜಾರೋಹಣದ ಕಾರ್ಯಕ್ರಮವಾಗಿಲ್ಲ. ಇದು ನಾವು ಸಂವಿಧಾನವನ್ನು ಅರಿಯುವ ದಿನವಾಗಿದೆ. ಸಂವಿಧಾನ ಅರಿಯಬೇಕೆಂದರೆ ನಾವು ಸಂವಿಧಾನವೇ ಓದಬೇಕಾಗಿಲ್ಲ, ವಚನವನ್ನು ಓದಿದರೆ ಸಾಕು. ಸಂವಿಧಾನದಲ್ಲಿರುವುದು ಒಂದೇ, ವಚನದಲ್ಲಿರುವುದು ಒಂದೇ. ವಚನವನ್ನು ಓದಿದರೆ ಸಾಕು, ನಾವು ಸಂವಿಧಾನವನ್ನು ಪಾಲಿಸಿದ್ದ ಹಾಗೆಯೇ ನಮ್ಮ ಇನ್ನೊಂದು ವಿಶೇಷವೇನೆಂದರೆ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯುವ ಪಥಸಂಚಲನದಲ್ಲಿ ದೇಶದ ಸೈನಿಕ ಶಕ್ತಿ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ತಾಂತ್ರಿಕ ಸಾಧನೆಗಳು ಪ್ರದರ್ಶಿಸುತ್ತವೆ. ಇದರಲ್ಲಿ ಬೇರೆ ಬೇರೆ ರಾಜ್ಯದ ಜನಪದ ನೃತ್ಯಗಳು ಕೂಡ ಪ್ರದರ್ಶಿಸುತ್ತದೆ. ಇದು ನಮ್ಮ ಭಾರತದ ಮೂಲ ತತ್ವವಾದ ವಿವಿಧತೆಯಲ್ಲಿ ಏಕತೆ ಸಾರುತ್ತದೆ. ಮತ್ತು ಈ ಸಂವಿಧಾನವನ್ನು ನಮ್ಮ ಕೈಗೆ ಹಸ್ತಾಂತರಿಸಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಿರುಪರಿಚಯನ್ನು ನೀಡಲು ನಾನು ಇಂದು ಆಶಿಸುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದ ಇಂದೂರ್ ಜಿಲ್ಲೆಯ ಮಹಾವ್ನಲ್ಲಿ ಜನಿಸುತ್ತಾರೆ. ಅವರ ತಂದೆ ರಾಮ್ಜಿ ಸಕ್ಪರ್ ಭೀಮಾಬಾಯಿಯವರ ಉದರದಲ್ಲಿ 1891 ಏಪ್ರಿಲ್ 14ರಂದು ಜನಿಸುತ್ತಾರೆ. ಅವರ ಬಾಲ್ಯದ ದಿನಗಳು ಕಷ್ಟಕರವಾಗಿರುತ್ತವೆ. ಅನೇಕ ಸವಾಲುಗಳನ್ನು ಎದುರಿಸುತ್ತಾ ಶಿಕ್ಷಣವನ್ನು ಪಡೆದವರು. ಕೊಠಡಿಯ ಹೊರಗೆ ಕುಳಿತುಕೊಂಡು ಶಿಕ್ಷಣವನ್ನು ಪಡೆದು ನಮ್ಮ ಸಂವಿಧಾನವನ್ನು ರಚಿಸಿದವರು. ಅವಮಾನವೇ ಬಹುಮಾನವೆಂದು ಸ್ವೀಕರಿಸಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಇಂದು ಮೇಧಾವಿಯಾಗಿ ಬೆಳೆದಿದ್ದಾರೆ. ಬೇರೆ ಬೇರೆ ದೇಶಕ್ಕೆ ಪ್ರಯಾಣ ಬೆಳೆಸಿ ಅಲ್ಲಿನ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಸಂವಿಧಾನವನ್ನು ರಚಿಸಿದವರು. ಒಂದು ಪ್ರಸಂಗ ಹೇಳುತ್ತೇನೆ, ಅವರು ನಮ್ಮ ಸಂವಿಧಾನಕ್ಕಾಗಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಎಂದು. ಅವರು ಇಂಗ್ಲೆಂಡಿನಲ್ಲಿ ಗ್ರಂಥಾಲಯದಲ್ಲಿ ಓದುತ್ತಿರುವಾಗ ರಾಮಾಬಾಯಿ ಅವರ ಹೆಂಡತಿಯವರು ಒಂದು ಪತ್ರ ಬರೆದರು. ನಮ್ಮ ಪುತ್ರನು ಮರಣ ಹೊಂದಿದ್ದಾನೆ, ನೀವು ಬರಬೇಕು ಎಂದು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಾನು ಬರುವುದಿಲ್ಲ, ಒಬ್ಬ ಮಗ ತೀರಿಕೊಂಡರೇನಾಯಿತು, ಇಡೀ ಭಾರತ ನರಳುತ್ತಿದೆ, ಅದಕ್ಕಾಗಿ ನಾನು ಬರುವುದಿಲ್ಲ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುತ್ತಾರೆ. ಅವರು ಇನ್ನೊಂದು ಮಾತನ್ನು ಹೇಳುತ್ತಾರೆ, ನಿನ್ನ ಬಳಿ 2 ರೂಪಾಯಿ ಇದ್ದರೆ 1 ರೂಪಾಯಿಯನ್ನು ಆಹಾರಕ್ಕಾಗಿ ಉಪಯೋಗಿಸು, 1 ರೂಪಾಯಿ ಪುಸ್ತಕಕ್ಕಾಗಿ ಉಪಯೋಗಿಸು. ಆಹಾರ ನಿನ್ನನ್ನು ಬದುಕಿಸುತ್ತದೆ, ಪುಸ್ತಕ ನೀನು ಸಮಾಜದಲ್ಲಿ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ. ಇಂತಹ ಮೇಧಾವಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಇಂತಹ ಸುಸಂದರ್ಭದಲ್ಲಿ ನಾವು ನೆನೆಸಬೇಕು. ಅವರ ಸತ್ಪ್ರೇರಣೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ 1-2 ತೊಗಲುಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸುತ್ತೇನೆ. ಪ್ರಸಾದ ನಿಲಯದಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ದಾನೆ. ಹಾಗೂ ಯಾವಾಗಲೂ ಎಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯಿಂದ ಭಾಗಿಯಾಗ್ತಾನೆ. ಹಾಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಅತ್ಯಂತ ಕ್ರಾಂತಿಕಾರಿ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಅತ್ಯಂತ ಸುಮಧುರವಾಗಿ ಭಾಷಣವನ್ನ ಮಾಡಿರ್ತಕ್ಕಂತಹ ಸುಮಿತ್ ತಂದೆ ಬೀರಪ್ಪ ಇವನಿಗೆ